ಉತ್ತರ ಮತ್ತು ದಕ್ಷಿಣದ ಸ್ವಾಮಿಗಳ, ಬಾಬಾಗಳ, ಸ್ವಾಮೀಜಿಗಳ, ಗುರುಗಳ ಸಂಗಮ ಆಗ್ತಾ ಇದೆ. ಅದು ದೇವಭೂಮಿ ಪ್ರಯಾಗ್ರಾಜನ ಈ ಪುಣ್ಯವಾದಂಥ ಸಮಯದಲ್ಲಿ ನೋಡಿ. ವಸಂತ ಪಂಚಮಿ ಈ ಶುಭ ಗಳಿಗೆ ಆರಂಭ ಆಗಿದೆ. ಪಾವಿತ್ರ್ಯ ಸ್ನಾನಕ್ಕಾಗಿ ಕೋಟ್ಯಾಂತರ ಜನ ದೇಶ ವಿದೇಶಗಳಿಂದ ಆಗಮಿಸ್ತಾ ಇದ್ದಾರೆ. ಸುತ್ತೂರು ಶ್ರೀಗಳ ಆದಿಯಾಗಿ ಎಲ್ಲಾ ಸಾಧು ಸಂತರು, ಸನಾತನಿಗಳ ಆಗಮನಕ್ಕೆ ನಾವು ಎದುರು ನೋಡ್ತಾ ಇದೀವಿ ಮತ್ತು ಅವರ ಪುಣ್ಯ ಸ್ನಾನಕ್ಕೆ ಎದುರು ನೋಡ್ತಾ ಇದೀವಿ. ಸುತ್ತೂರು ಶ್ರೀಗಳ ಬರುವಿಕೆಗಾಗಿ ನಾವೆಲ್ಲ ಕಾಯ್ತಾ ಇದೀವಿ. ಇಲ್ಲಿ ಋಷಿಕುಮಾರರೆಲ್ಲ ಇದ್ದಾರೆ. ಎಲ್ಲಿ ಅವರವರು ಋಷಿಕೇಶದವರು ಅಂತ ಹೇಳ್ತಾ ಇದ್ದಾರೆ. ವಚನಾನಂದ ಶ್ರೀಗಳು ಇದ್ರ ಬಗ್ಗೆ ಹೇಳ್ಬೇಕು. ಇವರೆಲ್ಲ ಋಷಿಕುಮಾರರು 8 ವಯಸ್ಸಿನಿಂದ ಅಪ್ ಟು 25 ವಯಸ್ಸಿನ ಎಲ್ಲ ಋಷಿಕುಮಾರ್ ಇಲ್ಲಿದ್ದಾರೆ. ಅವರ ಲೌಕಿಕ ಮತ್ತು ಅಲೌಕಿಕ ಎಲ್ಲ ರೀತಿಯ ಶಿಕ್ಷಣ ಇಲ್ಲ ಆಗುತ್ತೆ. ಇದು ಪರಮಾರ್ಥಕೇತನ ಋಷಿಕೇಶದ ನಮ್ಮ ಚಿದಾನಂದ ಮುನಿಜಿಯವರ ಗುರುಕುಲ ಇದೆ. ಆ ಗುರುಕುಲದ ವಿದ್ಯಾರ್ಥಿಗಳು ಇವರೆಲ್ಲ 4 ವೇದಗಳ ಅಧ್ಯಯನ ಮಾಡ್ತಾರೆ. ಯೋಗ, ಪ್ರಾಣಾಯಾಮ, ಧ್ಯಾನ, ಭಾರತೀಯ ಎಲ್ಲ ಭಗವದ್ಗೀತೆ ಎಲ್ಲ ಸಂಸ್ಕಾರಗಳು ಇವರಿಗೆ ಸಿಗುತ್ತೆ. 8 ವಯಸ್ಸಿನಿಂದ 25 ವರ್ಷಕ್ಕೆ. ಮುಂದೆ ಇವರೆಲ್ಲ ಶ್ರೇಷ್ಠ ಯೋಗಿಗಳಾಗಿ, ತಪಸ್ವಿಗಳಾಗಿ, ಕೆಲವರೆಲ್ಲ ಪೌರೋಹಿತ್ಯವನ್ನು ಮಾಡಬಹುದು, ಕೆಲವರೆಲ್ಲ ಡಾಕ್ಟರ್ಗಳಾಗಬಹುದು. ಇಲ್ಲಿ ಯಾವುದೋ ಭೇದ ಬಂಧನ ಇಲ್ಲ. ಎಲ್ಲವೂ ಭಾರತೀಯ ಎಲ್ಲ ಜ್ಞಾನ ಇವರಿಗೆ ಕೊಡುತ್ತೆ. ಈಗಾಗಲೇ ಚಿಕ್ಕ ಚಿಕ್ಕ ವಯಸ್ಸದ ಮಕ್ಕಳಿದ್ದಾರೆ. ನಾಮ್ ಕ್ಯಾ? कुणाल सिंह। नाम? शिवान सोजा। उत्तर प्रदेश। उत्तर प्रदेश। कार्तिक बलूनी, उत्तराखंड। सूरज सिंह, उत्तर यूपी। ಹೆಂಗೆ ಇದು ಇವ್ರನ್ನೆಲ್ಲ ಎಷ್ಟು ಜನ ಇದ್ದಾರೆ ಇಲ್ಲಿ ಒಟ್ಟು? ಈ ಸುಮಾರು ಒಂದು 108 ಮಕ್ಕಳನ್ನ ಈ ವರ್ಷ ಸೇರಿಸಿದ್ದೇವೆ ಇಲ್ಲಿ ಋಷಿಕೇಶನಲ್ಲಿ ಪರಮಾರ್ಥಕೇತನ ಏನೇ ಆಶ್ರಮದಲ್ಲಿ. ಅಲ್ಲಿಂದ ಕುಂಭಮೇಳ ಇರೋದ್ರಿಂದ 3 ತಿಂಗಳು ಎಲ್ಲ ಇಲ್ಲೇ ಬಂದು ಸೇವೆಯನ್ನು ಮಾಡ್ತಾರೆ. ಅಂದರೆ ಎಲ್ಲ ಸಂತರನ್ನ ಸ್ವಾಗತ ಮಾಡೋದು, ಜೊತೆಗೆ ಅವ್ರಿಗೆ ಸೇವೆ ಮಾಡೋದು. ಯಾಕಂದರೆ ಭಾಳಷ್ಟು ನಾವು ಬರೀ ತಲೆ ಶ್ರೀಮಂತ ಆದ್ರೆ ಸಾಲದು, ಹೃದಯ ಶ್ರೀಮಂತ ಆಗಬೇಕು, ಸೇವಾ ಭಾವನೆ ಬರಬೇಕು. ಸಂತನಾಗೋದಂತ ಸೇವಕನಾಗ ವಿದ್ಯೆ ಇರೋದು. ಅದನ್ನೆಲ್ಲವನ್ನ ಶಿಕ್ಷಣವನ್ನು ಕೊಡುವಂಥ ಒಂದು ವ್ಯವಸ್ಥೆ ಈ ಆಶ್ರಮದಿಂದ ಆಗಿದೆ. ನೋಡಿ, ಇದು ಋಷಿಕುಮಾರರ ವಿಶೇಷವಾದಂಥ ಈ ಮಹಾಕುಂಭದಲ್ಲಿ ಅವರ ಕರ್ತವ್ಯ, ಅದ್ರ ಜೊತೆಗೆ ಅವರು ಕಲಿತಾ ಇರುವಂಥ ವೇದ, ಪಾಠ, ಸಂಸ್ಕೃತ ಎಲ್ಲವೂ ಕೂಡ ನೋಡ್ತಾ ಇದ್ದೀರಲ್ಲ. ಇವರು ಋಷಿಕುಮಾರರು ಒಂದೊಂದು ದೇಶದ ಮೂಲೆ ಮೂಲೆಯಿಂದ ಬಂದಿರುವಂಥ ಋಷಿಕುಮಾರರು ಇದ್ದಾರೆ. ಅವರಿಗಿಲ್ಲಿ ಎಲ್ಲ ರೀತಿಯ ವಿದ್ಯಾಭ್ಯಾಸವನ್ನ ಇಲ್ಲಿ ಈ ಒಂದು ಸ್ಥಳದಲ್ಲಿ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ಉತ್ತರ ಮತ್ತು ದಕ್ಷಿಣದ ಸ್ವಾಮಿಗಳ, ಬಾಬಾಗಳ, ಸ್ವಾಮೀಜಿಗಳ, ಗುರುಗಳ ಸಂಗಮ ಆಗ್ತಾ ಇದೆ. ಅದು ದೇವಭೂಮಿ ಪ್ರಯಾಗ್ರಾಜನ ಈ ಪುಣ್ಯವಾದಂಥ ಸಮಯದಲ್ಲಿ ನೋಡಿ. ವಸಂತ ಪಂಚಮಿ ಈ ಶುಭ ಗಳಿಗೆ ಆರಂಭ ಆಗಿದೆ. ಪಾವಿತ್ರ್ಯ ಸ್ನಾನಕ್ಕಾಗಿ ಕೋಟ್ಯಾಂತರ ಜನ ದೇಶ ವಿದೇಶಗಳಿಂದ ಆಗಮಿಸ್ತಾ ಇದ್ದಾರೆ. ಸುತ್ತೂರು ಶ್ರೀಗಳ ಆದಿಯಾಗಿ ಎಲ್ಲಾ ಸಾಧು ಸಂತರು, ಸನಾತನಿಗಳ ಆಗಮನಕ್ಕೆ ನಾವು ಎದುರು ನೋಡ್ತಾ ಇದೀವಿ ಮತ್ತು ಅವರ ಪುಣ್ಯ ಸ್ನಾನಕ್ಕೆ ಎದುರು ನೋಡ್ತಾ ಇದೀವಿ. ಸುತ್ತೂರು ಶ್ರೀಗಳ ಬರುವಿಕೆಗಾಗಿ ನಾವೆಲ್ಲ ಕಾಯ್ತಾ ಇದೀವಿ. ಇಲ್ಲಿ ಋಷಿಕುಮಾರರೆಲ್ಲ ಇದ್ದಾರೆ. ಎಲ್ಲಿ ಅವರವರು ಋಷಿಕೇಶದವರು ಅಂತ ಹೇಳ್ತಾ ಇದ್ದಾರೆ. ವಚನಾನಂದ ಶ್ರೀಗಳು ಇದ್ರ ಬಗ್ಗೆ ಹೇಳ್ಬೇಕು. ಇವರೆಲ್ಲ ಋಷಿಕುಮಾರರು 8 ವಯಸ್ಸಿನಿಂದ ಅಪ್ ಟು 25 ವಯಸ್ಸಿನ ಎಲ್ಲ ಋಷಿಕುಮಾರ್ ಇಲ್ಲಿದ್ದಾರೆ. ಅವರ ಲೌಕಿಕ ಮತ್ತು ಅಲೌಕಿಕ ಎಲ್ಲ ರೀತಿಯ ಶಿಕ್ಷಣ ಇಲ್ಲ ಆಗುತ್ತೆ. ಇದು ಪರಮಾರ್ಥಕೇತನ ಋಷಿಕೇಶದ ನಮ್ಮ ಚಿದಾನಂದ ಮುನಿಜಿಯವರ ಗುರುಕುಲ ಇದೆ. ಆ ಗುರುಕುಲದ ವಿದ್ಯಾರ್ಥಿಗಳು ಇವರೆಲ್ಲ 4 ವೇದಗಳ ಅಧ್ಯಯನ ಮಾಡ್ತಾರೆ. ಯೋಗ, ಪ್ರಾಣಾಯಾಮ, ಧ್ಯಾನ, ಭಾರತೀಯ ಎಲ್ಲ ಭಗವದ್ಗೀತೆ ಎಲ್ಲ ಸಂಸ್ಕಾರಗಳು ಇವರಿಗೆ ಸಿಗುತ್ತೆ. 8 ವಯಸ್ಸಿನಿಂದ 25 ವರ್ಷಕ್ಕೆ. ಮುಂದೆ ಇವರೆಲ್ಲ ಶ್ರೇಷ್ಠ ಯೋಗಿಗಳಾಗಿ, ತಪಸ್ವಿಗಳಾಗಿ, ಕೆಲವರೆಲ್ಲ ಪೌರೋಹಿತ್ಯವನ್ನು ಮಾಡಬಹುದು, ಕೆಲವರೆಲ್ಲ ಡಾಕ್ಟರ್ಗಳಾಗಬಹುದು. ಇಲ್ಲಿ ಯಾವುದೋ ಭೇದ ಬಂಧನ ಇಲ್ಲ. ಎಲ್ಲವೂ ಭಾರತೀಯ ಎಲ್ಲ ಜ್ಞಾನ ಇವರಿಗೆ ಕೊಡುತ್ತೆ. ಈಗಾಗಲೇ ಚಿಕ್ಕ ಚಿಕ್ಕ ವಯಸ್ಸದ ಮಕ್ಕಳಿದ್ದಾರೆ. ನಾಮ್ ಕ್ಯಾ? कुणाल सिंह। नाम? शिवान सोजा। उत्तर प्रदेश। उत्तर प्रदेश। कार्तिक बलूनी, उत्तराखंड। सूरज सिंह, उत्तर यूपी। ಹೆಂಗೆ ಇದು ಇವ್ರನ್ನೆಲ್ಲ ಎಷ್ಟು ಜನ ಇದ್ದಾರೆ ಇಲ್ಲಿ ಒಟ್ಟು? ಈ ಸುಮಾರು ಒಂದು 108 ಮಕ್ಕಳನ್ನ ಈ ವರ್ಷ ಸೇರಿಸಿದ್ದೇವೆ ಇಲ್ಲಿ ಋಷಿಕೇಶನಲ್ಲಿ ಪರಮಾರ್ಥಕೇತನ ಏನೇ ಆಶ್ರಮದಲ್ಲಿ. ಅಲ್ಲಿಂದ ಕುಂಭಮೇಳ ಇರೋದ್ರಿಂದ 3 ತಿಂಗಳು ಎಲ್ಲ ಇಲ್ಲೇ ಬಂದು ಸೇವೆಯನ್ನು ಮಾಡ್ತಾರೆ. ಅಂದರೆ ಎಲ್ಲ ಸಂತರನ್ನ ಸ್ವಾಗತ ಮಾಡೋದು, ಜೊತೆಗೆ ಅವ್ರಿಗೆ ಸೇವೆ ಮಾಡೋದು. ಯಾಕಂದರೆ ಭಾಳಷ್ಟು ನಾವು ಬರೀ ತಲೆ ಶ್ರೀಮಂತ ಆದ್ರೆ ಸಾಲದು, ಹೃದಯ ಶ್ರೀಮಂತ ಆಗಬೇಕು, ಸೇವಾ ಭಾವನೆ ಬರಬೇಕು. ಸಂತನಾಗೋದಂತ ಸೇವಕನಾಗ ವಿದ್ಯೆ ಇರೋದು. ಅದನ್ನೆಲ್ಲವನ್ನ ಶಿಕ್ಷಣವನ್ನು ಕೊಡುವಂಥ ಒಂದು ವ್ಯವಸ್ಥೆ ಈ ಆಶ್ರಮದಿಂದ ಆಗಿದೆ. ನೋಡಿ, ಇದು ಋಷಿಕುಮಾರರ ವಿಶೇಷವಾದಂಥ ಈ ಮಹಾಕುಂಭದಲ್ಲಿ ಅವರ ಕರ್ತವ್ಯ, ಅದ್ರ ಜೊತೆಗೆ ಅವರು ಕಲಿತಾ ಇರುವಂಥ ವೇದ, ಪಾಠ, ಸಂಸ್ಕೃತ ಎಲ್ಲವೂ ಕೂಡ ನೋಡ್ತಾ ಇದ್ದೀರಲ್ಲ. ಇವರು ಋಷಿಕುಮಾರರು ಒಂದೊಂದು ದೇಶದ ಮೂಲೆ ಮೂಲೆಯಿಂದ ಬಂದಿರುವಂಥ ಋಷಿಕುಮಾರರು ಇದ್ದಾರೆ. ಅವರಿಗಿಲ್ಲಿ
ಎಲ್ಲಾ ರೀತಿಯ ವಿದ್ಯಾಭ್ಯಾಸವನ್ನ ಇಲ್ಲಿ ಈ ಈ ಒಂದು ಸ್ಥಳದಲ್ಲಿ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ಉತ್ತರ ಮತ್ತು ದಕ್ಷಿಣದ ಸ್ವಾಮಿಗಳ, ಬಾಬಾಗಳ, ಸ್ವಾಮೀಜಿಗಳ, ಗುರುಗಳ ಸಂಗಮ ಆಗ್ತಾ ಇದೆ. ಅದು ದೇವಭೂಮಿ ಪ್ರಯಾಗ್ರಾಜ್ನ ಈ ಪುಣ್ಯವಾದಂತ ಸಮಯದಲ್ಲಿ ನೋಡಿ, ವಸಂತ ಪಂಚಮಿ ಈ ಶುಭ ಗಳಿಗೆ ಆರಂಭ ಆಗಿದೆ. ಪಾವಿತ್ರ್ಯ ಸ್ನಾನಕ್ಕಾಗಿ ಕೋಟ್ಯಾಂತರ ಜನ ದೇಶ ವಿದೇಶಗಳಿಂದ ಆಗಮಿಸ್ತಾ ಇದ್ದಾರೆ. ಸುತ್ತೂರು ಶ್ರೀಗಳ ಆದಿಯಾಗಿ ಎಲ್ಲಾ ಸಾಧು ಸಂತರು, ಸನಾತನಿಗಳ ಆಗಮನಕ್ಕೆ ನಾವು ಎದುರು ನೋಡ್ತಾ ಇದೀವಿ ಮತ್ತು ಅವರ ಪುಣ್ಯ ಸ್ನಾನಕ್ಕೆ ಎದುರು ನೋಡ್ತಾ ಇದೀವಿ. ಸುತ್ತೂರು ಶ್ರೀಗಳ ಬರುವಿಕೆಗಾಗಿ ನಾವೆಲ್ಲ ಕಾಯ್ತಾ ಇದೀವಿ. ಇಲ್ಲಿ ಋಷಿಕುಮಾರರೆಲ್ಲ ಇದ್ದಾರೆ. ಎಲ್ಲಿ ಅವರು? ಋಷಿಕೇಶದವರು ಅಂತ ಹೇಳ್ತಾ ಇದ್ದಾರೆ. ವಚನಾನಂದ ಶ್ರೀಗಳು ಇದ್ರ ಬಗ್ಗೆ ಹೇಳ್ಬೇಕು. ಇವರೆಲ್ಲ ಋಷಿಕುಮಾರರು 8 ವಯಸ್ಸಿನಿಂದ ಅಪ್ ಟು 25 ವಯಸ್ಸಿನ ಎಲ್ಲ ಋಷಿಕುಮಾರ್ ಇಲ್ಲಿದ್ದಾರೆ. ಅವರ ಲೌಕಿಕ ಮತ್ತು ಅಲೌಕಿಕ ಎಲ್ಲ ರೀತಿಯ ಶಿಕ್ಷಣ ಇಲ್ಲ ಆಗುತ್ತೆ. ಇದು ಪರಮಾರ್ಥಕೇತನ ಋಷಿಕೇಶದ ನಮ್ಮ ಚಿದಾನಂದ ಮುನಿಜಿಯವರ ಗುರುಕುಲ ಇದೆ. ಆ ಗುರುಕುಲದ ವಿದ್ಯಾರ್ಥಿಗಳು ಇವರೆಲ್ಲ 4 ವೇದಗಳ ಅಧ್ಯಯನ ಮಾಡ್ತಾರೆ. ಯೋಗ, ಪ್ರಾಣಾಯಾಮ, ಧ್ಯಾನ, ಭಾರತೀಯ ಎಲ್ಲ ಭಗವದ್ಗೀತೆ ಎಲ್ಲ ಸಂಸ್ಕಾರಗಳು ಇವರಿಗೆ ಸಿಗುತ್ತೆ 8 ವಯಸ್ಸಿನಿಂದ 25 ವರ್ಷಕ್ಕೆ. ಮುಂದೆ ಇವರೆಲ್ಲ ಶ್ರೇಷ್ಠ ಯೋಗಿಗಳಾಗಿ, ತಪಸ್ವಿಗಳಾಗಿ, ಕೆಲವರೆಲ್ಲ ಪೌರೋಹಿತ್ಯವನ್ನು ಮಾಡಬಹುದು, ಕೆಲವರೆಲ್ಲ ಡಾಕ್ಟರ್ಗಳಾಗಬಹುದು. ಇಲ್ಲಿ ಯಾವುದೋ ಭೇದ ಬಂಧನ ಇಲ್ಲ. ಎಲ್ಲವೂ ಭಾರತೀಯ ಎಲ್ಲ ಜ್ಞಾನ ಇವರಿಗೆ ಕೊಡುತ್ತೆ. ಈಗಾಗಲೇ ಚಿಕ್ಕ ವಯಸ್ಸದ ಮಕ್ಕಳಿದ್ದಾರೆ. ನಾಮ್ ಕ್ಯಾ? कुणाल सिंह, नाम? शिवांश ओझा, उत्तर प्रदेश, उत्तर प्रदेश, कार्तिक बलूनी, उत्तराखंड, सूरज सिंह, उत्तर यूपी प्रदेश. ಹೆಂಗೆ ಇದು? ಇವ್ರನ್ನೆಲ್ಲ ಎಷ್ಟು ಜನ ಇದ್ದಾರೆ ಇಲ್ಲಿ ಒಟ್ಟು? ಈ ಸುಮಾರು ಒಂದು 108 ಮಕ್ಕಳನ್ನ ಈ ವರ್ಷ ಸೇರಿಸಿದ್ದೇವೆ ಇಲ್ಲಿ ಋಷಿಕೇಶನಲ್ಲಿ ಪರಮಾರ್ಥಕೇತನ ಏನೇ ಆಶ್ರಮದಲ್ಲಿ. ಅಲ್ಲಿಂದ ಕುಂಭಮೇಳ ಇರೋದ್ರಿಂದ 3 ತಿಂಗಳು ಎಲ್ಲ ಇಲ್ಲೇ ಬಂದು ಸೇವೆಯನ್ನ ಮಾಡ್ತಾರೆ. ಅಂದ್ರೆ ಎಲ್ಲಾ ಸಂತರನ್ನ ಸ್ವಾಗತ ಮಾಡೋದು, ಜೊತೆಗೆ ಅವ್ರಿಗೆ ಸೇವೆ ಮಾಡೋದು. ಯಾಕಂದ್ರೆ ಬಹಳಷ್ಟು ನಾವು ಬರೀ ತಲೆ ಶ್ರೀಮಂತ ಆದ್ರೆ ಸಾಲದು, ಹೃದಯ ಶ್ರೀಮಂತ ಆಗಬೇಕು, ಸೇವಾ ಭಾವನೆ ಬರಬೇಕು. ಸಂತನಾಗೋದಂತ ಸೇವಕನಾಗ ವಿದ್ಯೆ ಇರೋದು, ಅದನ್ನೆಲ್ಲವನ್ನ ಶಿಕ್ಷಣವನ್ನ ಕೊಡುವಂತ ಒಂದು ವ್ಯವಸ್ಥೆ ಈ ಆಶ್ರಮದಿಂದ ಆಗಿದೆ. ನೋಡಿ, ಇದು ಋಷಿಕುಮಾರರ ವಿಶೇಷವಾದಂತ ಈ ಮಹಾಕುಂಭದಲ್ಲಿ ಅವರ ಕರ್ತವ್ಯ, ಅದ್ರ ಜೊತೆಗೆ ಅವರು ಕಲಿತಾ ಇರುವಂತ ವೇದ, ಪಾಠ, ಸಂಸ್ಕೃತ ಎಲ್ಲವೂ ಕೂಡ ನೋಡ್ತಾ ಇದ್ದೀರಲ್ಲ. ಇವರು ಋಷಿಕುಮಾರರು ಒಂದೊಂದು ದೇಶದ ಮೂಲೆ ಮೂಲೆಯಿಂದ ಬಂದಿರುವಂತ ಋಷಿಕುಮಾರರು ಇದ್ದಾರೆ. ಅವರಿಗೆ ಇಲ್ಲಿ ಎಲ್ಲಾ ರೀತಿಯ ವಿದ್ಯಾಭ್ಯಾಸವನ್ನ ಇಲ್ಲಿ ಈ ಒಂದು ಸ್ಥಳದಲ್ಲಿ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ಉತ್ತರ ಮತ್ತು ದಕ್ಷಿಣದ ಸ್ವಾಮಿಗಳ, ಬಾಬಾಗಳ, ಸ್ವಾಮೀಜಿಗಳ, ಗುರುಗಳ ಸಂಗಮ ಆಗ್ತಾ ಇದೆ. ಅದು ದೇವಭೂಮಿ ಪ್ರಯಾಗ್ರಾಜ್ನ ಈ ಪುಣ್ಯವಾದಂತ ಸಮಯದಲ್ಲಿ ನೋಡಿ, ವಸಂತ ಪಂಚಮಿ ಈ ಶುಭ ಗಳಿಗೆ ಆರಂಭ ಆಗಿದೆ. ಪಾವಿತ್ರ್ಯ ಸ್ನಾನಕ್ಕಾಗಿ ಕೋಟ್ಯಾಂತರ ಜನ ದೇಶ ವಿದೇಶಗಳಿಂದ ಆಗಮಿಸ್ತಾ ಇದ್ದಾರೆ. ಸುತ್ತೂರು ಶ್ರೀಗಳ ಆದಿಯಾಗಿ ಎಲ್ಲಾ ಸಾಧು ಸಂತರು, ಸನಾತನಿಗಳ ಆಗಮನಕ್ಕೆ ನಾವು ಎದುರು ನೋಡ್ತಾ ಇದೀವಿ ಮತ್ತು ಅವರ ಪುಣ್ಯ ಸ್ನಾನಕ್ಕೆ ಎದುರು ನೋಡ್ತಾ ಇದೀವಿ. ಸುತ್ತೂರು ಶ್ರೀಗಳ ಬರುವಿಕೆಗಾಗಿ ನಾವೆಲ್ಲ ಕಾಯ್ತಾ ಇದೀವಿ. ಇಲ್ಲಿ ಋಷಿಕುಮಾರರೆಲ್ಲ ಇದ್ದಾರೆ. ಎಲ್ಲಿ ಅವರು? ಋಷಿಕೇಶದವರು ಅಂತ ಹೇಳ್ತಾ ಇದ್ದಾರೆ. ವಚನಾನಂದ ಶ್ರೀಗಳು ಇದ್ರ ಬಗ್ಗೆ ಹೇಳ್ಬೇಕು. ಇವರೆಲ್ಲ ಋಷಿಕುಮಾರರು 8 ವಯಸ್ಸಿನಿಂದ ಅಪ್ ಟು 25 ವಯಸ್ಸಿನ ಎಲ್ಲ ಋಷಿಕುಮಾರ್ ಇಲ್ಲಿದ್ದಾರೆ. ಅವರ ಲೌಕಿಕ ಮತ್ತು ಅಲೌಕಿಕ ಎಲ್ಲ ರೀತಿಯ ಶಿಕ್ಷಣ ಇಲ್ಲ ಆಗುತ್ತೆ. ಇದು ಪರಮಾರ್ಥಕೇತನ ಋಷಿಕೇಶದ ನಮ್ಮ ಚಿದಾನಂದ ಮುನಿಜಿಯವರ ಗುರುಕುಲ ಇದೆ. ಆ ಗುರುಕುಲದ ವಿದ್ಯಾರ್ಥಿಗಳು ಇವರೆಲ್ಲ 4 ವೇದಗಳ ಅಧ್ಯಯನ ಮಾಡ್ತಾರೆ. ಯೋಗ, ಪ್ರಾಣಾಯಾಮ, ಧ್ಯಾನ, ಭಾರತೀಯ ಎಲ್ಲ ಭಗವದ್ಗೀತೆ ಎಲ್ಲ ಸಂಸ್ಕಾರಗಳು ಇವರಿಗೆ ಸಿಗುತ್ತೆ 8 ವಯಸ್ಸಿನಿಂದ 25 ವರ್ಷಕ್ಕೆ. ಮುಂದೆ ಇವರೆಲ್ಲ ಶ್ರೇಷ್ಠ ಯೋಗಿಗಳಾಗಿ, ತಪಸ್ವಿಗಳಾಗಿ, ಕೆಲವರೆಲ್ಲ ಪೌರೋಹಿತ್ಯವನ್ನು ಮಾಡಬಹುದು, ಕೆಲವರೆಲ್ಲ ಡಾಕ್ಟರ್ಗಳಾಗಬಹುದು. ಇಲ್ಲಿ ಯಾವುದೋ ಭೇದ ಬಂಧನ ಇಲ್ಲ. ಎಲ್ಲವೂ ಭಾರತೀಯ ಎಲ್ಲ ಜ್ಞಾನ ಇವರಿಗೆ ಕೊಡುತ್ತೆ. ಈಗಾಗಲೇ ಚಿಕ್ಕ ವಯಸ್ಸದ ಮಕ್ಕಳಿದ್ದಾರೆ. ನಾಮ್ ಕ್ಯಾ? कुणाल सिंह, नाम? शिवांश ओझा, उत्तर प्रदेश, उत्तर प्रदेश, कार्तिक बलूनी, उत्तराखंड, सूरज सिंह, उत्तर यूपी प्रदेश. ಹೆಂಗೆ ಇದು? ಇವ್ರನ್ನೆಲ್ಲ ಎಷ್ಟು ಜನ ಇದ್ದಾರೆ ಇಲ್ಲಿ ಒಟ್ಟು? ಈ ಸುಮಾರು ಒಂದು 108 ಮಕ್ಕಳನ್ನ ಈ ವರ್ಷ ಸೇರಿಸಿದ್ದೇವೆ ಇಲ್ಲಿ ಋಷಿಕೇಶನಲ್ಲಿ ಪರಮಾರ್ಥಕೇತನ ಏನೇ ಆಶ್ರಮದಲ್ಲಿ. ಅಲ್ಲಿಂದ ಕುಂಭಮೇಳ ಇರೋದ್ರಿಂದ 3 ತಿಂಗಳು ಎಲ್ಲ ಇಲ್ಲೇ ಬಂದು ಸೇವೆಯನ್ನ ಮಾಡ್ತಾರೆ. ಅಂದ್ರೆ ಎಲ್ಲಾ ಸಂತರನ್ನ ಸ್ವಾಗತ ಮಾಡೋದು, ಜೊತೆಗೆ ಅವ್ರಿಗೆ ಸೇವೆ ಮಾಡೋದು. ಯಾಕಂದ್ರೆ ಬಹಳಷ್ಟು ನಾವು ಬರೀ ತಲೆ ಶ್ರೀಮಂತ ಆದ್ರೆ ಸಾಲದು, ಹೃದಯ ಶ್ರೀಮಂತ ಆಗಬೇಕು, ಸೇವಾ ಭಾವನೆ ಬರಬೇಕು. ಸಂತನಾಗೋದಂತ ಸೇವಕನಾಗ ವಿದ್ಯೆ ಇರೋದು, ಅದನ್ನೆಲ್ಲವನ್ನ ಶಿಕ್ಷಣವನ್ನ ಕೊಡುವಂತ ಒಂದು ವ್ಯವಸ್ಥೆ ಈ ಆಶ್ರಮದಿಂದ ಆಗಿದೆ. ನೋಡಿ, ಇದು ಋಷಿಕುಮಾರರ ವಿಶೇಷವಾದಂತ ಈ ಮಹಾಕುಂಭದಲ್ಲಿ ಅವರ ಕರ್ತವ್ಯ, ಅದ್ರ ಜೊತೆಗೆ ಅವರು ಕಲಿತಾ ಇರುವಂತ ವೇದ, ಪಾಠ, ಸಂಸ್ಕೃತ
ಎಲ್ಲವೂ ಕೂಡ ನೋಡ್ತಾ ಇದ್ದೀರಲ್ಲ, ಇವರು ಋಷಿಕುಮಾರರು. ಒಂದೊಂದು ದೇಶದ ಮೂಲೆ ಮೂಲೆಯಿಂದ ಬಂದಿರುವಂತ ಋಷಿಕುಮಾರರು ಇದ್ದಾರೆ. ಅವರಿಗೆ ಇಲ್ಲಿ ಎಲ್ಲಾ ರೀತಿಯ ವಿದ್ಯಾಭ್ಯಾಸವನ್ನ ಇಲ್ಲಿ ಈ ಒಂದು ಸ್ಥಳದಲ್ಲಿ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ.